20 ದಿವಸದ ಮರಿ. ಸೊ ವೆಯ್ಟ್ ಹೇಗಿದೆ, ಲೆಂತ್ ಹೇಗಿದೆ, ಸೊ ಮರಿ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು. ಇದಕ್ಕೆ ಬಂದು 95-98 kg ವೆಯ್ಟ್ ನ ಮೇಂಟೈನ್ ಮಾಡಿದೆ ಅಂದ್ರೆ ಇದನ್ನ ಒಬ್ಬ ರೈತ ಫ್ಯಾಟ್ನಿಂಗ್ ಮಾಡ್ತಾನೆ ಅಂದ್ರೆ ಎಷ್ಟು ತೂಕ ಬರ್ಬೋದು ಹೇಳಿ ನೀವೇ. ಎಲ್ಲ ಬರೋದು ಮಹಾರಾಷ್ಟ್ರದಿಂದ ಬರುತ್ತೆ, ರಾಜಸ್ಥಾನದಿಂದ ಬರುತ್ತೆ, ಮಧ್ಯಪ್ರದೇಶದಿಂದ ಬರುತ್ತೆ. ಕಂಪ್ಲೀಟ್ ಆಗಿ ಸ್ಕ್ರಾಪ್ ಆಡುಗಳದೆಲ್ಲ. ಈಗ ನಮ್ಮಲ್ಲಿ ಈಗ ನೋಡಿ ಗೊಬ್ಬರ ತಗೊಂಡು ಹೋಗಿ ಬಂದಿದಾರಲ್ಲ, ಮರಿಗಳು ಇಷ್ಟ ಆಗಿದೆ, ಅವ್ರೆ ಆಲ್ರೆಡಿ 5 ಮರಿ ಬುಕ್ ಮಾಡ್ಕೊಂಡಿದ್ದಾರೆ. ಅಟಿ ವೆಯ್ಟ್ ಬರಲ್ಲ ಅಂತ ನೋಡಿ ಸರ್ ಹೇಗ್ ಬಂದಿದೆ. ಇದು ಕೂಡ ಹೊರಗಡೆ ಮೇಯಕ್ ಹೋಗುತ್ತೆ. ಸರ್ ಮೊದಲಿಗೆ ನೀವು ಬೀಟಲಿಂದಾನೇ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಅದು ಹೇಗೆ ಶುರು ಆಯ್ತು? ಇವಾಗ ನಾವು 2017-18 ಇಂದ ನಮ್ದು ಏನು ಬ್ಲಡ್ ಲೈನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ, ಆ ಲೈನ್ ಅಲ್ಲಿ ಇರುವಂತ ಡೈರೆಕ್ಟ್ ಅಮೃತ್ಸರಿ ಲೈನ್ ಸರ್ ಇದೆಲ್ಲ. ಇವೆಲ್ಲ ಗುರುದಾಸ್ಪುರ್ ಕಡೆಯಿಂದ ನಾವು ತರಿಸಿರೋದು ನೋಡಿ. ಸೊ ಇದ್ರ ಮರಿ ಸೇಲ್ ಆಗೋಯ್ತು ಆಲ್ಮೋಸ್ಟ್ 3 ಮಂತ್ ಮಾಡಿ. ಈ ಮರಿಗಳನ್ನ ನೋಡಿ, ತಲ್ಚರಿ ಇದೆಯಲ್ಲ ಅದ್ರ ಅಮ್ಮನಲ್ಲಿ ಹಾಲು ಕಡಿಮೆ ಇದೆ, ಆ ಮರಿನಲ್ಲಿ ಇದಕ್ಕೆ ಹಾಲು ಕುಡಿಸ್ಕೊತಾ ಇದೀವಿ. ಸೊ ಮಿಲ್ಕ್ ಎಬಿಲಿಟಿ ನೀವು ಚೆಕ್ ಮಾಡಿ. ಆಲ್ರೆಡಿ 3 ತಿಂಗಳ ಮೇಲೆ ಆಗಿದೆ. ಇದು 3 ತಿಂಗಳು ಇದ್ರ ಮಕ್ಳು ಕೊಟ್ಬಿಟ್ಟಿದೀವಿ. ಅರೌಂಡ್ 4 ತಿಂಗಳಾಗಿದೆ. ಆಲ್ರೆಡಿ ಕ್ರಾಸಿಂಗು ತಗೊಂಡಿದೆ ಫಸ್ಟ್ ಟೈಮ್. ಈಗ ಆದ್ರೆ ಹಾಲು ಇನ್ನೂ ನಿಲ್ತಾ ಇಲ್ಲ. ನೀವು ಮಿಲ್ಕ್ ಏನಾದ್ರು ಯೂಸ್ ಮಾಡ್ತೀರಾ ಸರ್? ಮುಂಚೆ ಆಕ್ಚುಲಿ ಮಿಲ್ಕ್ ನ ಕೊಡ್ತಾ ಇದ್ವಿ. ಸೊ ಈಗ ನಮ್ಮ ಹತ್ರ ನೀವು ನೋಡ್ದಂಗೆ ನೋಡಿ ಇಲ್ಲಿ ಅದ್ರ ಅಮ್ಮನ ಹತ್ರ ಕಮ್ಮಿ ಇರುವಂತವಕ್ಕೆ ನಾವು ಇದ್ರ ಹಾಲುಗಳನ್ನ ಕುಡ್ಸ್ಕೊಂಡ್ಬಿಡ್ತೀವಿ. ಈಗ ಟೋಟಲ್ ಎಷ್ಟಿದೆ ಸರ್ ನಿಮ್ಮ ಹತ್ರ? ಸೊ ಈಗ ಬೀಟಲ್ಲಿ ಒಂದು 10-15 ಉಳ್ಕೊಂಡಿದೆ. ಮೇಲ್ ಎಷ್ಟಿದೆ, ಫೀಮೇಲ್? ಸೊ ಮೇಲ್ ಆಕ್ಚುಲಿ ರೀಸೆಂಟ್ ಆಗಿ ಸ್ವಲ್ಪ ಅದು ಕಾಲು ಮುರಿದೋಗ್ಬಿಟ್ಟು ತೀರೋಗ್ಬಿಡ್ತು. ಅದು ಮೋರ್ ದನ್ 110 ಕಿಲೋ ಇತ್ತು ಸರ್. ಓಕೆ ಸರ್. ಸೊ ಅದ್ರ ಮಕ್ಳುಗಳ ಈಗ ಅಲ್ಲೊಂದು ಮರಿ ಇದೆ ನೋಡಿ, ಔಟ್ಪುಟ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಸರ್, ಇದು 15 ದಿವಸದ್ದು 20 ದಿವಸದ ಮರಿ. ಸೊ ವೆಯ್ಟ್ ಹೇಗಿದೆ, ಲೆಂತ್ ಹೇಗಿದೆ, ಸೊ ಮರಿ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು. ಇದು ಫ್ಯೂಚರ್ಗೆ ತುಂಬಾ ಒಳ್ಳೆ ಹೈಟ್ ಲೆಂತ್ ಬರುತ್ತೆ. ಬೇಸಿಕ್ಲಿ ಇದು ಶಿರೋಯಿ ಮತ್ತೆ ಬೀಟಲ್ ಎರಡಕ್ಕೂ ಮಿಕ್ಸ್ ಆಗಿದೆ. ಅದರ ತಾಯಿ ಬಂದ್ಬಿಟ್ಟು ಇದು ಶಿರೋಹಿ. ಇದು ಶಿರೋಯಿ, ಮೇಲು ಬೀಟಲ್ಗೆ ಮಿಕ್ಸ್ ಆಗಿದೆ. ಸೊ ಕಲರ್ ಕಾಂಬಿನೇಷನ್ಸ್ ನೋಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಯೂಶುವಲಿ ಶಿರೋಯಿಗೆ ಕಲರ್ ಬರಲ್ಲ, ಸ್ವಲ್ಪ ಬ್ಲಾಕ್ ಶೇಡ್ ಬಂದಿದೆ. ಹೌದು, ಯಾಕಂದ್ರೆ ಬೀಟಲ್ ಟಚ್ ಇರೋದ್ರಿಂದ ಅದು ಸರ್ ಕ್ವಾಲಿಟಿ ನೋಡಿ. ಈಗ ಮರಿನಲ್ಲಿ ಹೆಂಗ್ ತೋರಿಸ್ತಾ ಇದೆ, ಕತ್ತಿ ಕೆಳಗಡೆ ಇದೆ ಜಾಲರ್ ಅಂತ ಕರೀತಾರೆ. ಅದು ಫೀಮೇಲ್ಗೆನೆ ಹೆಂಗ್ ಬರ್ತಾ ಇದೆ ಈಗ್ಲೇನೆ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಸೊ ಮರಿಗಳನ್ನ ಈ ಕ್ವಾಲಿಟಿ ಇದ್ದಾಗ ನಾವು ಫಾರ್ಮ್ ಅಲ್ಲಿ ಯಾವಾಗ ರಿಟರ್ನ್ ಮಾಡ್ಕೋತೀವಿ 100% ನಮ್ಗೆ ಒಳ್ಳೆ ಸ್ಟಾಕ್ಸ್ ಗಳನ್ನ ಇಟ್ಕೋಬಹುದು. ನೋಡಿ ಸರ್ ಲೆಂತ್ ಹೇಗೆ ಕಾಣಿಸುತ್ತೆ ನಿಮ್ಗೆ. ಇದು ಬೀಟಲ್ ಸರ್? ಎಲ್ಲ ಬೀಟಲ್ ಇವೆಲ್ಲ. ಮುಂದೆ ಇವೆಲ್ಲ ಬ್ರೀಡಿಂಗ್ ರೆಡಿ ಇದೆ ಸರ್? ಇದೆಲ್ಲ ಈಗೆಲ್ಲ ಮರಿ ಹಾಕಿ ಮರಿ ಎಲ್ಲ ಕೊಟ್ಬಿಟ್ಟಿದೀವಿ. ಈಗ ಮತ್ತೆ ಅದು ಬ್ರೀಡಿಂಗ್ ಸೈಕಲ್ ಶುರು ಆಗುತ್ತೆ. 1-2 ತೆನೆ ಕೂಡ ಇದೆ. ಎಲ್ಲ ಇದು ಕೂಡ ನಮ್ದು ಹೊರಗಡೆ ಹೋಗಿ ಮೇಯ್ಕೊ ಬರ್ತದೆ ಸರ್. ಎಲ್ಲಾನು ಕಂಪ್ಲೀಟ್ ಆಗಿ ನಮ್ ಬ್ರೀಡಿಂಗ್ ಫೀಮೇಲ್ಸ್ ಏನಿದೆ ಎಲ್ಲಾ ಬ್ರೀಡಿಂಗ್ ಫೀಮೇಲ್ಗಳು ಕೂಡ ಹೊರಗಡೆ ಹೋಗಿ ಮೇಯ್ಕೊಂಡ್ ಬರುವಂತದ್ದು. ಓಕೆ ಸರ್. ಅದೇ ಈಗ ಬೀಟಲ್ ಯಾವ್ದು ಸೇಲ್ ಇದೆಯಾ ಸರ್? ಇಲ್ಲ, ಸದ್ಯಕ್ಕೆ ಯಾವ್ದು ಸೇಲ್ ಇಲ್ಲ. ಇದು ನಮ್ಮ ಬೇಸ್ ಬ್ರೀಡ್ ಏನಿದೆ ಅದನ್ನೆಲ್ಲ ಸ್ಟಾಕ್ ಮಾಡಿದೀವಿ. ಇನ್ನೊಂದು 10-15 ಬರುತ್ತೆ. ಈಗ ಸ್ವಲ್ಪ ಚಳಿ ತುಂಬಾ ಇದೆಯಲ್ಲ ಈಗ, ಈ ಸೀಸನ್ ಅಲ್ಲಿ ತರ್ಸಕ್ ಹೋಗಲ್ಲ. ಒಂದು ಜನವರಿ ಎಂಡಿಂಗ್ ಫೆಬ್ರವರಿಗೆ ಸೊ ನಮಗೆ ಗುರುದಾಸ್ಪುರ ಮತ್ತೆ ಬಟಿಂಡ, ಇಸಾರ್ ಆ ಲೊಕೇಶನ್ಸ್ ಇಂದ ಸೆಲೆಕ್ಟೆಡ್ ಫೀಮೇಲ್ಸ್ಗಳನ್ನ ನಮ್ ಬೇಸಿಕ್ಲಿ ಸರ್ ಲೆಂತ್ ಹೈಟು ಯಾವಾಗ ಚೆನ್ನಾಗಿರುತ್ತೆ ಅವಾಗ ನಿಮ್ಗೆ ಹಾಲಿನ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ನೋಡಿ ಸರ್, ಇದು ಆಲ್ರೆಡಿ ಇದ್ರ ಮರಿ ಕೂಡ ಕೊಟ್ಟಿದೀವಿ. ಬಟ್ ಇನ್ನು ಮಿಲ್ಕ್ ಪೌಚ್ ಹೇಗಿದೆ ನೋಡಿ. ಇದೆಲ್ಲ ನೋಡಿ ತಲ್ಚರಿ ಮರಿಗಳು ಬಂದು ಆರಾಮಾಗಿ ಕುಡ್ಕೊಂತವೆ ಹಾಲುಗಳನ್ನ. ಈ ತರ ಕುಡಿಸುತ್ತೆ ಸರ್ ಇದು ಬೀಟಲ್ ಮರಿಗಳು? ನಾವು ಹಿಡ್ಕೊಂಡ್ರೆ ಕುಡಿಸುತ್ತೆ, ರೂಢಿ ಮಾಡ್ಬಿಟ್ಟಿದೀವಿ ಆ ತರ ನಾವು. ಎಕ್ಸಸ್ ಹಾಲ್ ಇದ್ದಾಗ ಏನ್ ಮಾಡ್ತಾವ ಅವು, ಸುಮ್ನೆ ವೇಸ್ಟ್ ಆಗುತ್ತಲ್ಲ. ಸರಿ ಸರ್, ಈಗ ತಲ್ಚರಿ ತೋರಿಸ್ಕೊಡಿ. ಬನ್ನಿ ಸರ್. ನಿಮ್ಮ ಹತ್ರ ಬೋಯರ್ ಇದೆ? ಹೌದು ಸರ್, ಇದು ಬೋಯರ್ ಮೇಲ್. ಎಷ್ಟು ಕೆಜಿ ಇದೆ ಸರ್ ಇದು? ಈಗ ಕರೆಕ್ಟ್ ಆಗಿ ಹೇಳ್ತೀನಿ ಅಂದ್ರೆ ಒಂದು 95-98 ಇದೆ. ಓವರ್ ವೆಯ್ಟ್ ಆಯ್ತು ಅಂತ ಹೇಳಿದ್ರೆ ಈ ತಲ್ಚರಿ ಫೀಮೇಲ್ಗಳಿಗೆ ಅದು ಯಾವುದೇ ಕಾರಣಕ್ಕೂ ಕ್ರಾಸಿಂಗ್ ತಗೊಳಲ್ಲ. ಸೊ ಅದರಿಂದ ವೆಯ್ಟ್ ಕಮ್ಮಿ ಮಾಡಿದೀವಿ ನಾವೇ. ಇದು ಕೂಡ ಕ್ರೇಜಿಂಗ್ ಹೋಗುತ್ತೆ. ನೀವು ಎಲ್ಲಿಂದ ತಂದಿ ಸರ್ ಇದು? ಸೊ ಇದು ಬಂದ್ಬಿಟ್ಟು ನಮ್ಮ ಸ್ನೇಹಿತರು ಪುಣೆಯಲ್ಲಿ ತಗೊಂಡಿದ್ರು. ಅಲ್ಲೂ ಯಾರೋ ಒಬ್ರು ರೈತರ ಹತ್ರ, ಅವರಿಂದ ನಾವು ಪರ್ಚೇಸ್ ಮಾಡಿದೀವಿ ಸರ್. ಅಂದ್ರೆ ಬೋಯರ್ ಅಂದ್ರೆ ಸೌತ್ ಆಫ್ರಿಕನ್ ಬ್ರೀಡ್ ಅಲ್ಲ? ಸೌತ್ ಆಫ್ರಿಕನ್ ಅಲ್ಲಿ ಅದನ್ನ ಬ್ರೀಡ್ ಮಾಡಿರೋದು. ಸೊ ಈಗ ನಾವು ಎಲ್ಲಾರು 2 ಲಕ್ಷ 3 ಲಕ್ಷ ಹೇಳ್ತಾರೆ. ಆವರೇಜ್ ರೈತ ಅದನ್ನ ಕೊಂಡಕ್ಕಾಗತ್ತೆ ಹೇಳಿ ಸರ್? ಹೌದು, ನಿಜ ಆಗಲ್ಲ. ಸೊ ನಾವು ನಮಗೆ ಕ್ವಾಲಿಟಿ ನೀವೇ ನೋಡಿ ಸರ್. ಈಗ ಲೈವ್ ಆಗಿ ನೀವು ನೋಡ್ತಾ ಇದ್ದೀರಾ, ವಿಡಿಯೋಗಿಂತ ಲೈವ್ ಅಲ್ಲಿ ಬಂದ್ರೆ ಅವ್ರಿಗೆ ವೆಯ್ಟ್ ಫೀಲ್ ಆಗುತ್ತೆ. ಹೌದು, ನಿಜ ನಿಜ. ಇದು ಹೊರಗಡೆ ಹೋಗಿ ಮೇಯ್ಕೊ ಬಂದು 95-98 kg ವೆಯ್ಟ್ ನ ಮೇಂಟೈನ್ ಮಾಡಿದೆ ಅಂದ್ರೆ ಇದನ್ನ ಒಬ್ಬ ರೈತ ಫ್ಯಾಟ್ನಿಂಗ್ ಮಾಡ್ತಾನೆ ಅಂದ್ರೆ ಎಷ್ಟು ತೂಕ ಬರ್ಬೋದು ಹೇಳಿ ನೀವೇ. ಇಂಥದನ್ನ ಬ್ರೀಡನ್ನ ಸ್ವಲ್ಪ RCA ಮಾಡೋಣ ಅಂತ, ಸ್ವಲ್ಪ ರಿಸರ್ಚ್ ಮಾಡೋಣ ಅನ್ನೋದಕ್ಕೋಸ್ಕರನೇ ನಾವು ತಲ್ಚರಿ ಫೀಮೇಲ್ಗಳನ್ನ ತಂದಿರೋದು. ಈ ತಲ್ಚರಿನಲ್ಲಿ ನೋಡಿ, ಇದು
ಇದು ಬಂದ್ಬಿಟ್ಟು ಬೋಯರ್ ಇಂಟು ತಲ್ಚರಿಗೆ ಬಂದ್ರೆ F1. ಅಂದ್ರೆ ಇದೇ ಬೋಯರ ಸರ್? ಇಲ್ಲ, ಅದ್ರ ಅಪ್ಪ ಬೇರೆ. ಓಕೆ. ಈ ಗಂಡು ಇದಕ್ಕೆ ಕ್ರಾಸ್ ಮಾಡಿದಾಗ ಹುಟ್ಟಿರುವಂತ F2 ಮೇಲ್ ಮತ್ತೆ ಫಿಮೇಲ್, ಇವೆರಡು. ಓಕೆ ಸರ್. ಅಂದ್ರೆ 2 ಮರಿ ಹಾಕುತ್ತೆ ಸರ್ ಇದು? 2 3 ಹಾಕುತ್ತೆ. 2 ಮರಿ ಹಾಕಿದ್ರೆ ಒಳ್ಳೇದು. ಓಕೆ ಸರ್. ಸೊ ಅಲ್ಲಿಗೆ ಬೋಯರ್ ತರನೇ ಬಂದ್ಬಿಡ್ತಿದೆ ಕಲರ್ ಎಲ್ಲ? ಕಲರ್ ಬಂದಿದೆ, ವೆಯ್ಟ್ ಹಾಕಿ ಬರ್ತಾರೆ ನೋಡಿ, ಅರೌಂಡ್ 4 ಮಂತ್ ಓಲ್ಡ್. 4 ಮಂತ್ಸ್ ಓಲ್ಡ್. ಓಕೆ ಸರ್. ಸೊ 2 ಜೊತೆ ಮರಿಗಳು. ಓಕೆ. ಅದು ಫಿಮೇಲ್. ಮೇಲ್ಗಿಂತ ಒಂದ್ ಕೈ ಫಿಮೇಲ್ ಚೆನ್ನಾಗಿ ಬಂದಿದೆ ಇನ್ನೂ. ಬಟ್ ಮೇಲ್ ಸಡನ್ ಆಗಿ ಬೆಳೆ ಬೋನ್ ಕ್ವಾಲಿಟಿ ನೋಡಿ ಸರ್. ಸರ್, ಈ ಕ್ರಾಸ್ ಮಾಡಿಸೋದ್ರಿಂದ ಮಾಂಸದಲ್ಲಿ ಟೇಸ್ಟ್ ಏನು ಡಿಫ್ರೆನ್ಸ್ ಬರಲ್ವಾ ಸರ್? 100% ಏನು ವ್ಯತ್ಯಾಸ ಬರಲ್ಲ. ತುಂಬಾ ಜನ ಹೇಳ್ತಾರೆ ಇದು ಬೇರೆ ಕಡೆ, ಅಂದ್ರೆ ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇದು ಬೇರೆ ತರದ ಮೇಕೆ, ನಮ್ಮ ನೇಟಿವ್ ಅಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಟನ್ ಸ್ಟಾಲ್ಸ್ಗಳು ಎಂಟೈರ್ ಕರ್ನಾಟಕದಲ್ಲಿ ಏನಿದೆ, ಎಲ್ಲಾರು ನಾಟಿ ಮರಿಗೆ ಕೊಡ್ತಾ ಇದಾರ ಸರ್? ಇಲ್ಲ, ಅದಕ್ಕೆ ಗೊತ್ತೇ ಆಗಲ್ಲ. ಎಲ್ಲ ಬರೋದು ಮಹಾರಾಷ್ಟ್ರದಿಂದ ಬರುತ್ತೆ, ರಾಜಸ್ಥಾನದಿಂದ ಬರುತ್ತೆ, ಮಧ್ಯಪ್ರದೇಶದಿಂದ ಬರುತ್ತೆ. ಕಂಪ್ಲೀಟ್ ಆಗಿ ಸ್ಕ್ರಾಪ್ ಆಡುಗಳದೆಲ್ಲ. ಓಕೆ. ಅದನ್ನ ಕೊಡ್ತಿರೋದ್ರೆ ಟೇಸ್ಟ್ ಅಲ್ಲಿ ಬರುತ್ತೆ ಸರ್. ತಕೊಂಡೋಗ್ಲಿ, ಇದನ್ನ ತಿನ್ಲಿ. ಕಲ್ಚರಿ ಬಂದ್ಬಿಟ್ಟು ನಮ್ಮ ಕೇರಳ ಬ್ರೀಡ್. ಓಕೆ ಸರ್. ಇದರಲ್ಲೂ ಕೂಡ ಮಿಲ್ಕ್ ಏನ್ ಕಮ್ಮಿ ಇಲ್ಲ ಸರ್, ಒಳ್ಳೆ ಮಿಲ್ಕ್ ಬರುತ್ತೆ. ಅದೇ ನೀವು ನೋಡಿ, 2 ಮರಿಗಳು ಈ ಆಡುಗಳು ಸಸ್ಟೈನ್ ಮಾಡುತ್ತೆ ಚೆನ್ನಾಗಿ ಅಂತ ಹೇಳಿದ್ರೆ, ಸೊ ಮಿಲ್ಕ್ ಈಲ್ಡ್ ಹೇಗ್ ಬರುತ್ತೆ ಅನ್ನೋದು ನೀವು ಯೋಚನೆ ಮಾಡಿ. ಕಲ್ಚರಿ ಚೂಸ್ ಮಾಡಿದ್ದೀನಿ ಸರ್ ನೀವು? ಕಲ್ಚರ್ ಏನೋ ನೀವು ನೋಡಿ, F2 ಜನರೇಷನ್ಗೆ ಕಲರ್ ಹೇಗೆ ಕೂತ್ಕೊಂಡಿದೆ ಇದು. ಓಕೆ. ಸೊ ಬೋಯರ್ ತಲ್ಚರಿ ಮಾಡ್ಬೇಕಂತಾನೆ ತಗೊಂಡಿದ್ದು ಸರ್? ಬೋಯನ ಯಾವ್ದಕ್ಕಾದ್ರೂ ಮಾಡ್ಬೋದು ಸರ್. ಓಕೆ. ನಾಟಿ ಉಸ್ಮಾನಾಬಾದಿಗೆ ಮಾಡಿ, ನಾಟಿಗೆ ಮಾಡಿ, ಯಾವ್ದಕ್ಕಾದ್ರೂ ಮಾಡಿ. ಓಕೆ. ವೆಯ್ಟ್ ಗೇನ್ ಚೆನ್ನಾಗಿ ಬರುತ್ತೆ. ನಮ್ಗೆ ಏನಪ್ಪ ಬೇಸಿಕ್ಲಿ ಕಲರ್ಸ್ ಗಳು ಚೆನ್ನಾಗಿ ಬರ್ಲಿ ಅನ್ನೋದಕ್ಕೋಸ್ಕರ ತಲ್ಚರಿ ಚೂಸ್ ಮಾಡಿದೀವಿ ಹೊರತು, ಆಮೇಲೆ ಬೇಸಿಕ್ಲಿ ಹಾಲ್ ಚೆನ್ನಾಗಿರುತ್ತೆ ಸರ್. ನಾಟಿನಲ್ಲೂ ಅಷ್ಟೇ ಹಾಲ್ ಕಮ್ಮಿ ಬರಲ್ಲ ಅಂತಲ್ಲ, ಸೂಪರ್ ಆಗಿ ಬರುತ್ತೆ. ನಮ್ಮ ಹತ್ರ ನಾಟಿ ಮೇಕೆ ಇದೆ, ತೋರಿಸ್ತೀವಿ ಬನ್ನಿ ಹಾಲ್ ಹೇಗ್ ಬರುತ್ತೆ ನೋಡಿ. ಸೊ ಇವಾಗ ಯಾವುದೇ ಕನ್ಫ್ಯೂಷನ್ ಇಲ್ಲ, ಈ ಕ್ರಾಸ್ ಮಾಡಿಸೋದ್ರಿಂದ, ಬೇರೆ ಹಾಡಲ್ಲಿ ಕ್ರಾಸ್ ಮಾಡೋದ್ರಿಂದ ಮಾಂಸದಲ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೇನಾ? ಯಾವುದೇ ಕಾರಣಕ್ಕಿಲ್ಲ ಸರ್, ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರುತ್ತೆ ಹೊರತು. ಈ ಬ್ರೀಡಲ್ಲೆಲ್ಲ ಫ್ಯಾಟ್ ಕಮ್ಮಿ ಬರುತ್ತೆ, ಮೀಟ್ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಸೊ ಈಗ ನೀವು ಸೇಲ್ ಮಾಡಿದೀರಾ ಅಥವಾ ಬರೀ ಇನ್ನ ರಿಸರ್ಚ್ ಮಾಡ್ತಾ ಇದೀರಾ ಸರ್? ಇಲ್ಲ, ಇನ್ನು ಸೇಲ್ ಮಾಡಕ್ ಹೋಗಿಲ್ಲ. ಇದೆಲ್ಲ ಮಾಡಿ ನಾವೆಲ್ಲ ಈ ಜನರೇಷನ್ಸ್ ಎಲ್ಲ ಹೋಲ್ಡ್ ಮಾಡ್ಕೋತೀವಿ. ಈ ಜನರೇಷನ್ ಫೀಮೇಲ್ ರೆಡಿ ಆದ್ಮೇಲೆ ಗ್ರಾಜುವಲಿ ಅದಕ್ಕೆ ಬೇರೆ ಮೇಲ್ ತಂದ್ಬಿಟ್ಟು ನಾವು ಕ್ರಾಸ್ ಮಾಡಿಸ್ಕೋತೀವಿ. ಯಾಕಂದ್ರೆ ನಮ್ಗೆ FCR ಅಂದ್ರೆ ಫುಡ್ ಕನ್ವರ್ಷನ್ ರೇಷಿಯೋ ಎಸ್ಪೆಷಲಿ ಬೋಯರ್ ಮತ್ತೆ ನಮ್ಮ ಡಾರ್ಕ್ ಬ್ರೀಡ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ತಿನ್ನುವಂತ ಮೇವನ್ನ ಬೇಗ ಅರಗಿಸ್ಕೊಳ್ಳುವಂತ ಕೆಪಾಸಿಟಿ, ಅದನ್ನ ಅದ್ರ ಮೈಕ್ ತಗೊಳ್ಳುವಂತ ಕೆಪಾಸಿಟಿ ಇರೋದ್ರಿಂದ ವೆಯ್ಟ್ ಗೇನು ತುಂಬಾ ಬೇಗ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ಅರೌಂಡ್ 4 ಮಂತ್ ಓಲ್ಡ್ ಫೀಮೇಲ್ ಮತ್ತೆ ಮೇಲ್ ಹೇಗೆ ಡೆವಲಪ್ ಆಗಿದೆ. ಸೊ ಅದೇ ನಾಟಿ ಮರಿಯಲ್ಲಿ ಸಾಧ್ಯನಾ? ಅರೌಂಡ್ ಒಂದು 30-32 kg ಇದೆ ಸರ್ ಜೀವ ತೂಕಗಳು. ಸೊ ನೀವು ಬಂಡೂರು ಸಾಕೋದಲ್ಲದೆ ಈ ತರ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದೀರಾ? ಸೊ ಯಾಕಂದ್ರೆ ನಮ್ಗೆ ಹೌದು, ಈಗ ಜನಗಳಿಗೆ ಬರೋರಿಗೆ ತಿಳಿಸ್ಕೊಡ್ಬೇಕು ಸರ್. ಯಾಕಂದ್ರೆ ಈಗ ನಾಟಿ ಕುರಿಗಳಾಗ್ಲಿ, ನಾಟಿ ಮೇಕೆಗಳಾಗ್ಲಿ ಉಳಿಸ್ಬೇಕು. ನಾನು ಆ ಬ್ರೀಡ್ನ ನಶಿಸೋಗ್ಲಿ ಅಂತ ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಕೆಲವೊಂದು ವರದಾನ ಆಗ್ಲಿ ಅಂತ ರೈತರುಗಳಿಗೆ, ಈಗ 10-15 ಕಟ್ಟುವಂತ ರೈತರುಗಳಿಗೆ ಈ ತರ ಕ್ರಾಸ್ ಬ್ರೀಡ್ ಮಾಡಿದಾಗ ಅವ್ರಿಗೂ ಸ್ವಲ್ಪ ದುಡ್ಡು ಬರೋ ಕಾಸಲ್ಲಿ ಇನ್ನೂ 4 ಕಾಸು ಹೆಚ್ಚಿಗೆ ಸಿಕ್ಕಿದಾಗ ಖುಷಿಯಿಂದ ಅವರು ಕೂಡ ಮಾಡ್ಬೋದಲ್ಲ. ನೀವು ಈ ಫಾರ್ಮ್ ಬಂಡೂರು ಸ್ಟಾರ್ಟ್ ಮಾಡಿದಾಗಿಂದ ಅಂದಾಜು ಎಷ್ಟು ಮರಿಗಳನ್ನ ನೀವು ಸೇಲ್ ಮಾಡಿದ್ದೀರಾ? ಆಲ್ಮೋಸ್ಟ್ ಒಂದು ಕೊಟ್ಟಿದ್ದೀವಿ ಸರ್, ಒಂದು 150 ಮೇಲೆ ಕೊಟ್ಟಿದ್ದೀವಿ. 150 ಸರ್ ಕೊಟ್ಟಿದ್ದೀವಿ. ಓಕೆ ಸರ್. ಹೇಳ್ದಲ್ಲ, ನಮ್ಮ ಹತ್ರ ಬಲ್ಕ್ ಆಗಿ ತಗೊಂಡು ಹೋಗೋರೆ ಜಾಸ್ತಿ. ಈಗ ಆಲ್ಮೋಸ್ಟ್ ಈಗ ನಮ್ಮಲ್ಲಿ ಈಗ ನೋಡಿ ಗೊಬ್ಬರ ತಗೊಂಡು ಹೋಗಿ ಬಂದಿದಾರಲ್ಲ, ಮರಿಗಳು ಇಷ್ಟ ಆಗಿದೆ, ಅವರೇ ಆಲ್ರೆಡಿ 5 ಮರಿ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ಈಗ ನಿಮ್ಗೆ ಮರಿಗಳನ್ನ ಎತ್ತು ತೋರಿಸಿದ್ದೀನಿ ನಾನು, ಆತರ ದಷ್ಟಪುಷ್ಟವಾಗಿ ಬಂದಾಗ 100% ಅವರು ಕೂಡ ತಗೋಬೇಕಂತ ಇಚ್ಛೆ ಆಗೇ ಆಗುತ್ತೆ. ಯಾಕಂದ್ರೆ ತಗೊಂಡು ಹೋದವರು ಕೂಡ ಅದು ವರ್ಕೌಟ್ ಆಗತ್ತೇ ನಾವು ಆ ಪ್ರೈಸ್ ಅಲ್ಲಿ ಕೊಡ್ತಿರೋದ್ರಿಂದ ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ತಾರೆ. ಅಂದ್ರೆ ನಿಮ್ಗೆ ಅದು ರೆಸ್ಪಾನ್ಸ್ ಬಂದಿದೆ ಸರ್, ಚೆನ್ನಾಗಿದೆ ಅಂತೆಲ್ಲ? ಖಂಡಿತವಾಗ್ಲೂ ಬಂದಿದೆ. ನಮ್ಮ ಹತ್ರ ತಗೊಂಡು ಹೋಗೋರು ಸರ್. ಆಮೇಲೆ ಇನ್ನೊಂದು, ನಮ್ಮ ಹತ್ರ ಯಾರ ಅದನ್ನ ಪ್ರತಿಯೊಂದೀಗ ನೋಡ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಸ್ಯಾಟಿಸ್ಫೈ ಆಯ್ತಾ ತಗೊಂಡೋಗಿ, ಇಲ್ಲ ಫೈನ್. ಓಕೆ ಸರ್. ಅಂದ್ರೆ ಯಾವುದೇ ಮುಚ್ಚುಮರೆ ಇಲ್ಲ? ಮುಚ್ಚುಮರೆ ಇರಲೇಬಾರ್ದು ಸರ್. ಇದರಲ್ಲಿ ಸುಳ್ಳು ಹೇಳ್ಕೊಂಡು ಮಾಡುವಂಥದ್ದು ಏನಿದೆ ಸರ್? ಸರ್ ಸುಳ್ಳು ಹೇಳೋನ್ಗೆ 1 ದಿನ 2 ದಿನ ಚೆನ್ನಾಗಿರುತ್ತೆ ಸರ್, ಲಾಂಗ್ ಟೈಮ್ ಸಸ್ಟೈನ್ ಆಗಕ್ಕಾಗಲ್ಲ. ನಾವು ಅಷ್ಟು ವರ್ಷದಿಂದ ನಾವು ಸಸ್ಟೈನ್ ಆಗಿ ನಾವು ಮಾಡ್ಕೊ ಬರ್ತಾ ಇದ್ದೀವಿ ಅಂದ್ರೆ, ಸೊ ನಾವು ಬೆಸ್ಟ್ ಅಶ್ಯೂರೆನ್ಸ್ ಕ್ವಾಲಿಟಿ ಕೊಡ್ತೀವಿ. ಕ್ವಾಲಿಟಿಗೆ ನಾವು ಕಾಂಪ್ರಮೈಸ್ ಇಲ್ಲ. ಅದ್ರ ತಕ್ಕನಾಗಿ ನಾವು ರಿಲೇಶನ್ಶಿಪ್, ಅವರು ನಮ್ಮ ಹತ್ರ ಒಂದ್ಸಲ ತಗೊಂಡ್ರು ನಮ್ಮ ಹತ್ರ ಕಂಟಿನ್ಯೂ ಆಗಿ ತಗೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಕಡೆ ಹೋಗೋ ಮನ್ಸು ಬರಲ್ಲ. ನೋಡಿ, ಸೊ ಪ್ಯೂರ್ ನಾಟಿ ಕೂಡ ನಮ್ಮಲ್ಲಿದೆ ನೋಡಿ. ನಾಟಿ ವೆಯ್ಟ್ ಬರಲ್ಲ ಅಂತ ನೋಡಿ ಸರ್ ಹೇಗೆ ಬಂದಿದೆ. ಇದು ಕೂಡ ಹೊರಗಡೆ ಮೇಯಕ್ಕೆ ಹೋಗುತ್ತೆ. ಏನಪ್ಪಾ ಅಂದ್ರೆ ಅಡಿಷನಲ್ ಆಗಿ ನಾವು ಮೇವು ಕೊಟ್ಕೋತೀವಿ ಅದಕ್ಕೆ, ಕಾನ್ಸಂಟ್ರೇಷನ್ ಫೀಡ್ನ. ಸೊ ಈ ರೀತಿ ಇನ್ಬ್ರೀಡ್ ಆಗದೆ ಇರಂಗೆ ನಾಟಿ ಮರಿ ಮೇಂಟೈನ್ ಮಾಡಿದ್ರು ಕೂಡ ಒಳ್ಳೆ ವೆಯ್ಟ್ ಬರುತ್ತೆ, ಯಾವುದಕ್ಕೇನು ಕಮ್ಮಿ ಇಲ್ಲ ಸರ್. ಸೊ ಬೆಳಗ್ಗೆ ಹೊತ್ತು ಏನು ರೊಟೀನ್ ಇದೇ ಕೆಲಸ. ಸೊ
ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಯಾಕಂದ್ರೆ ಒಳಗಡೆ ಎಲ್ಲ ನಾವು ತೊಳಿಬೇಕಾಗಿರೋದ್ರಿಂದ, ನಾಳೆ ಹಬ್ಬ ಇರೋದ್ರಿಂದ ನಾಳಿದ್ದು ಪ್ರತಿಯೊಂದು ಬಿಸಿಲಿಗೆ ಈ ಕಡೆ ಕಳಿಸ್ಬಿಡ್ತೀವಿ. ಒಂದು 11-11:30 ಬೆಳಗ್ಗೆವರೆಗೂ ಇಲ್ಲೇ ಇರುತ್ತೆ ಮೇಕೆಗಳೆಲ್ಲ. ಡೈಲಿ ಬಿಸಿಲಿಗೆ ಬಿಟ್ಬಿಡ್ತೀವಿ. ಡೈಲಿ ಬಿಸಿಲಿಗೆ ಬೀಳ್ತೀವಿ. ಅದಾದ್ಮೇಲೆ ಹೊರಗಡೆ ಹೋಗುತ್ತೆ. ಈಗೆಲ್ಲ ಹೋಗುತ್ತೆ. ಈಗೆಲ್ಲ ರಾಗಿ ಕಡ್ಡಿ ಕೊಟ್ಟಿದ್ದಲ್ಲ, ರೆಗ್ಯುಲರ್ ಆಗಿ ಹೇಳ್ತೀನಲ್ಲ, ನಮ್ದು ರಾಗಿ ಹುಲ್ ಮೆದೆ, ಅದು ಅಲ್ಲೊಂದು ಮೆದೆ ಹಾಕೊಂಡಿದೀವಿ, ಈ ಕಡೆ ಒಂದು ಮೆದೆ ಇದೆ. ಸ್ವಲ್ಪ ರಾಗಿ ಕಡ್ಡಿ ಕೊಟ್ಟಿರ್ತೀವಿ ಇದಕ್ಕೆ. ನಡಿಯಾ, ಯಾಕೆ ಬಂದಿದ್ಯಾ? ಸೊ ಇಲ್ಲೆಲ್ಲ ರಾಗಿ ಕಡ್ಡಿ ತಿಂದಾದ್ಮೇಲೆ ನೀರು ಕುಡಿದ್ಬಿಟ್ಟು ಅದು ಹೊರಗಡೆ ಮೇಯೋದಕ್ಕೆ ಹೋಗುತ್ತೆ. ಸೊ ಮೇಕಗಳೆಲ್ಲ ಒಂದು ಬ್ಯಾಚಲ್ಲಿ ಬಿಡ್ತೀವಿ. ಸೊ ಇದು ಬಂದ್ಬಿಟ್ಟು ಅದಕ್ಕೆ ಪ್ಲೇ ಏರಿಯಾ. ಯಾಕಂದ್ರೆ ನಾವು ಕೆಲವೊಂದು ಯಾವುದು ಗ್ರೇಸಿಂಗ್ ಆಚೆ ಕಳ್ಸಕ್ ಹೋಗಲ್ಲ, ಆನಿಮಲ್ಗಳೆಲ್ಲ ನಾವು ಇಲ್ಲೇ ಸ್ವಲ್ಪ ಸೂರ್ಯನ ಕಿರಣದ ಅದಕ್ಕೆ ಅವಲಂಬಿತವಾಗಿದ್ದೇ ಇರುತ್ತೆ. ಸೂರ್ಯನ ಕಿರಣ ಬೇಕೇ ಬೇಕು, ಇಲ್ಲಾಂದ್ರೆ ರೋಗ ರುಜಿನಗಳು ಶುರುವಾಗದೆ ಆವಾಗಲ್ಲ. ಯಾವತ್ತು ಒಂದೇ ಕಡೆ ನಾವು ಕೂಡಕ್ ಸಾಕಾಗಲ್ಲ. ಇವನ್ ಮನುಷ್ಯ ಆದ್ರೂ ಅಷ್ಟೇ, ಒಂದೇ ರೂಮಲ್ಲಿ ಇದ್ದು ಅವನು ಪ್ರತಿನಿತ್ಯದ್ದು ಏನಿದೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಹೊರಗಡೆ ಬರಬೇಕು, ಓಡಾಡಲೇಬೇಕು. ಅದೇ ಕಾರಣಕ್ಕೋಸ್ಕರ ಇದು ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು 80 ಫೀಟ್ ಇದೆ, ಅಗಲ ಬಂದ್ಬಿಟ್ಟು ನಿಮಗೆ 20 ಫೀಟ್ ಇದೆ. ಇದೇ ಥರ 6 ಕಂಪಾರ್ಟ್ಮೆಂಟ್ನ ಮಾಡ್ಕೊಂಡಿದ್ದೀವಿ ನಾವು. ಸೊ ಇಲ್ಲಿ ನಮ್ಮ ಬೋಯರ್ ಮತ್ತು ಕಲ್ಚರಿನ ಒಂದು ಬ್ಲಾಕಲ್ಲಿ ಹಾಕೋತೀವಿ. ಈ ನಾಟಿಗಳು ಗಂಡುಗಳು ಏನು ಮಾಡಿದೀವಿ ಅಂದ್ರೆ ಅದಕ್ಕೆ ನಾವು ಇಡ ಓಡಿಸ್ಬಿಟ್ಟಿದ್ದೀವಿ. ಆದ ಕಾರಣ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ ಅಂತ ಸಮಸ್ಯೆ ಆಗಲ್ಲ. ಸೊ ಇಲ್ಲೆಲ್ಲ ಏನಿದೆ ಡಾರ್ಪರು ಮತ್ತು ನಾಟಿ ಕುರಿಗಳು ಒಂದು ಬ್ಯಾಚಿಲ್ ಬರುತ್ತೆ. ಬಂಡೂರುಗಳನ್ನೆಲ್ಲ ನಾವು ಇಲ್ಲಿ ಕೂಡ ಹಾಕೋತೀವಿ. ಸೊ ಇನ್ನು ರಿಮೈನಿಂಗ್ ಫೀಮೇಲ್ಸ್ಗಳೆಲ್ಲ ಒಳಗಡೆ ಇವೆ, ಅವೆಲ್ಲ ವಾಶ್ ಮಾಡಬೇಕು, ಅದಕ್ಕೆ ಇಲ್ಲಿ ಬಿಡಕ್ಕೆ ಹೋಗಿ ಎಲ್ಲ ಸಪ್ರೇಟ್ ಆಗಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಸರ್, ಈ ಆರ್ಗನೈಸ್ಡ್ ಆಗಿ ನಾವು ಯಾವಾಗ ಪ್ಲಾನ್ ಮಾಡ್ಕೋತೀವಿ, ನಮಗೆ ಮ್ಯಾನ್ ಪವರ್ ಯಾರು ಒಂದು ದಿನ ಯಾರು ಇಲ್ವಾ, ಒಬ್ಬನೇ ಇದನ್ನೆಲ್ಲ ಮೇಂಟೈನ್ ಮಾಡ್ಬೋದು. ಸೊ ನಾವು ಯಾವಾಗ ಆರ್ಗನೈಸ್ಡ್ ಆಗಿ ಮಾಡ್ಕೊಳ್ಳಲ್ಲ, ಎಲ್ಲ ನಾವು ಅವಲಂಬಿತವಾಗಿರ್ತೀವಿ. ಸೊ ಅವಾಗ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಲೇಬರ್ನ ನಾವು ಡಿಪೆಂಡ್ ಮಾಡ್ಕೊಂಡು ನಾವು ಗೋಟ್ ಶೀಪ್ ಫಾರ್ಮಿಂಗ್ ಮಾಡೋಕ್ಕೆ ಆಗಲ್ಲ. ಪರ್ಸನಲ್ ಇನ್ವಾಲ್ವ್ಮೆಂಟ್ ಬೇಕೇ. ನಾ ಹೇಳಿದ್ನಲ್ಲ, ವೀಕೆಂಡಲ್ಲಿ ನಾನು ಅಷ್ಟೇ ಸರ್ ಬರೋದು. ಎಲ್ಲ ನಮ್ಮ ತಂದಿರೇ ಪ್ರತಿ ಒಂದು ಮೇಂಟೈನ್ ಮಾಡೋದು. ಅವ್ರ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ 99% ಅವ್ರ ಕಾಂಟ್ರಿಬ್ಯೂಷನ್ನೇ. ಇಷ್ಟೆಲ್ಲ ಅನಿಮಲ್ಗಳು ಚೆನ್ನಾಗಿರ್ಬೇಕಂದ್ರೆ ಅವರೇನೆ, ನಮ್ಮ ಪ್ರಸಾದ್ ಮತ್ತೆ ನಮ್ಮ ಅಪ್ಪಿ. ಸೊ ಈ ಸರಿ ಈ ಇಯರ್ಗೆ ನಮಗೆ ಕಂಪ್ಲೀಟ್ ಆಗಿ ರಾಗಿ ಹುಲ್ಲು ಸ್ಟಾಕ್ ಮಾಡ್ಕೊಂಡಿರೋದು. ಕಲ್ಚರ್ ಎಲ್ಲ ರಾಗಿ ಕಡ್ಡಿ ತಿಂತಾ ಇದೆ, ಎಳ್ಕೊಂಡು ಅದನ್ನು ಬೇಲ್ನ ಬಿಚ್ಚು ಇಟ್ಟಿಲ್ಲ, ನಾವು ಬೇಲ್ ತೆಗೆದು ಮೇಲೆ ಇಟ್ಬಿಡ್ತೀವಿ ಅದನ್ನ. ಸೊ ಒಂದೊಂದೇ ಅದಕ್ಕೆ ಕಿತ್ಕೊಂಡು ತಿಂತಾವೆ. ಕಂಪಲ್ಸರಿ ರಾಗಿ ಹುಲ್ ಕೊಡ್ತೀವಿ. ಡ್ರೈ ಫಾಡರ್ ಆಗಿ ಹೇಳಿದ್ನಲ್ಲ, ಉರುಳಿ ಒಟ್ಟು ನಮ್ಗೆ ಈಗ ಫೆಬ್ರವರಿಗೆ ಸಿಗುತ್ತೆ, ಅಲ್ಲಿವರೆಗೂ ರಾಗಿ ಹುಲ್ನೇ ಕೊಡ್ತೀವಿ. ನೋಡಿ, ಮೇಕೆ ರಾಗಿ ಹುಲ್ ತಿನ್ನಲ್ಲ ಅಂತಲ್ಲ, ನೋಡಿ ಬೋಯರ್ ತಿಂತ ಇದೆ ಸರ್. ಬೋಯರು ಬೀಟಲ್ ಅಂತ ಯಾವುದೇ ರೀತಿ ಇಲ್ಲ ಸರ್. ನಾವು ಸಾಕೋ ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತು ಫಾರ್ಮ್ ಯಾವಾಗ ಫೇಲ್ ಆಗೋದು ನಿಮ್ಗೆ ಹೇಳಿದ್ನಲ್ಲ, ಯಾವುದೋ ಸುಮ್ಮನೆ ತಂದ್ಬಿಟ್ಟು ಅದಕ್ಕೆ ದುಡ್ಡು ಹಾಕುವಂಥದ್ದಲ್ಲ ಸರ್. ಫಸ್ಟ್ ನಾವು ಅನಿಮಲ್ನ ಅರ್ಥ ಮಾಡ್ಕೋಬೇಕು. ಅನಿಮಲ್ನ ಅರ್ಥ ಮಾಡಿಕೊಂಡು ನಮ್ಮ ಸ್ಪೆಸಿಫಿಕ್ ಬಡ್ಜೆಟಲ್ಲಿ ಅದನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ. ತಿಂಗಳಿಗೆ ನಾವು ಒಂದು ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದನ್ನ ಮೇಂಟೈನ್ ಮಾಡ್ಕೋಬೇಕು. ಅದನ್ನ ಒಂದು ತಿಂಗಳಿಗೆ ಮಾತ್ರ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 6 ತಿಂಗಳಿಂದ 7 ತಿಂಗಳಿಗೆ ನಾವು ಮೇಂಟೈನ್ ಮಾಡಿದಾಗ ನೆಕ್ಸ್ಟ್ ಬ್ಯಾಚ್ ಮರಿ ಬಂದಾಗ ಅದು ನಮಗೆ ಮ್ಯಾನೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದ್ ಕಡೆ ಪ್ರಾಫಿಟ್ ಬರುತ್ತೆ, ಒಂದ್ ಕಡೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಈಗ ಒಂದು ಫಾರ್ಮ್ ನಾವು ಹೆಚ್ಚು ಕಡೆ 250 ಕುರಿ ಮೇಕೆ ಎಲ್ಲ ಸೇರಿ ನಾವು ಮೇಂಟೈನ್ ಮಾಡ್ತೀವಿ. ದಿನಕ್ಕೆ ಮಿನಿಮಮ್ ಅಂದ್ರೂ ಈಗ ಜಸ್ಟ್ ಸ್ಟಾಲ್ ಫೀಡಿಂಗ್ ಮಾಡ್ತಿರೋರು ಮೋರ್ ದೆನ್ 4,000 ರಿಂದ 5,000 ಖರ್ಚು ಮಾಡ್ತಾರೆ. ಸೊ ನಮ್ಮಲ್ಲಿ ಅಷ್ಟು ಖರ್ಚಾಗುವಂತ ಪ್ರಮೇಯನೇ ಇಲ್ಲ. ಸೊ ಆವರೇಜ್ ನಮ್ದು ಕಾಸ್ಟ್ ಬಂದ್ಬಿಟ್ಟು 1,500 ರಿಂದ 1,800 ರೂಪಾಯಿ ಅಷ್ಟೇ ದಿನದ ಖರ್ಚು. ಈಗ ಕೆಲವರು ಬ್ರೀಡಿಂಗ್ ಮಾಡ್ಬೇಕಂತಿರ್ತಾರೆ, ಅವ್ರಿಗೆ ಗ್ರೇಸಿಂಗ್ ಮಾಡಕ್ಕೆ ಜಾಗ ಇರಲ್ಲ, ಅವಾಗ ಅದು ವರ್ಕೌಟ್ ಆಗುತ್ತಾ ಸರ್? 100% ಸ್ವಂತವಾಗಿ ನೀವು ಯಾವಾಗ ಮೇವು ಬೆಳ್ಕೋತೀರಾ ಅಂದ್ರೆ ಪ್ರೋಟೀನ್ ಯುಕ್ತವಾದಂಥ ಮೇವುಗಳು, ಒಳ್ಳೆ ಕ್ವಾಲಿಟಿ ಮೇವುಗಳನ್ನ, ಅಂದ್ರೆ ಇಟ್ ಮೀನ್ ನೀವು ಬೆಲಿ ಮಸಾಲ ಇರ್ಬೋದು, ಕುದುರೆ ಮಸಾಲ ಇರ್ಬೋದು, ಹಿಪ್ಪನೇರಳೆ ಸೊಪ್ಪು ಇರ್ಬೋದು, ಅಗಸೆ ಸೊಪ್ಪು ಇರ್ಬೋದು, ಆಮೇಲೆ ಜೋಳನ ನೀವು ನಿಮ್ಮ ಹತ್ರ ರೆಗ್ಯುಲರ್ ಬರ್ತಾರೆ, ಜೋಳ ಕೊಡಿ, ಇಲ್ಲ ಸೈಲೇಜ್ ಮಾಡ್ಕೊಳ್ಳಿ. ಸೈಲೇಜ್ ಕೊಡೋದ್ರಿಂದ. ಸೊ ನೇಪಿಯರ್ನ ನಾವು ಎಂತಕ್ಕೆ ಬೆಳ್ಕೊಂಡಿದೆ ಅಂದ್ರೆ, ಸ್ವಲ್ಪ ಇಲ್ಲಿ ಜೋಳ ನಾವು ಎನಿ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನೀರಿನ ಇಶ್ಯೂ ಇರೋದ್ರಿಂದ. ನೇಪಿಯರ್ನ ನಾವು ಕೊಟ್ಟಾಗ ಕ್ಯಾಲ್ಸಿಯಂ ಫಿಕ್ಸೇಷನ್ ಚೆನ್ನಾಗಿ ಆಗಲ್ಲ ಸರ್ ಅನಿಮಲ್ಗಳಿಗೆ. ಸೊ ನೇಪಿಯರ್ನ ಫಸ್ಟ್ ಆದಷ್ಟು ನೀವು ಕಮ್ಮಿ ಮಾಡೋದನ್ನ ನೋಡ್ಕೋಬೇಕು. ನೇಪಿಯರ್ನ ಅದೊಂದು ನಮ್ಮ ಈ ಬರ್ತಿರೋ ರೈತರುಗಳು ಎಲ್ಲಿ ನೋಡಿದ್ರು ತಿರುಗಿ ನೋಡಿದ್ರೆ ಬರೀ ನೇಪಿಯರೇ ಕಾಣಿಸುತ್ತೆ. ನೇಪಿಯರ್ ಕೊಟ್ಟಾಗ ಏನಂದ್ರೆ ಸರ್, ಮರಿ ಹಾಕುತ್ತೆ, ಹಾಲ್ಗಳು ಚೆನ್ನಾಗಿ ಬರಲ್ಲ ಸರ್. ಸೊ ಅದಕ್ಕೋಸ್ಕರ ನೇಪಿಯರ್ನ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ, ರೂಢಿ ಮಾಡ್ಕೊಳ್ಳಿ ಬೇಡ ಅಂತಲ್ಲ, ಆದಷ್ಟು ಸ್ವಲ್ಪ ಕಮ್ಮಿ ಮಾಡೋದು ಒಳ್ಳೆಯದು. ಸೊ ಮರಿಗಳಿಗೆ ನಿಮಗೆ ಮರಿ ಹಾಕಾದ್ಮೇಲೆ ಅದ್ರಲ್ಲಿ ಮೈಯಲ್ಲಿ ಹಾಲು ಕೊಡ್ತಾ ಇರುತ್ತೆ, ಕ್ಯಾಲ್ಸಿಯಂ ಎಲ್ಲ ನಿಮ್ಗೆ ಹಾಲಲ್ಲಿ ಹೋಗ್ತಾ ಇರುತ್ತೆ, ಮರಿಗಳು ಯೂಶುವಲಿ ವೀಕ್ ಆಗುತ್ತೆ. ಈಗ ನಿಮಗೆ ಒಂದು ಕುರಿ ತೋರಿಸಿದೆ, ಕುರಿ ಮರಿನ ನಾನು ಅದನ್ನ ಮಾರಿದ್ದೀನಿ, ಆಲ್ರೆಡಿ ಅದು ಪ್ರೆಗ್ನೆಂಟ್ ಆಗಿದೆ. ಸೊ ನೀವು ಯಾವಾಗ ಅದಕ್ಕೆ ಒಳ್ಳೆ ವೈಟಮಿನ್ ಯುಕ್ತ ಪ್ರೋಟೀನ್ ಯುಕ್ತ ಮೇವುಗಳನ್ನ ಕೊಟ್ಟಾಗ ಸರ್, ಕಾರ್ಬೋಹೈಡ್ರೇಟ್ಸ್, ಫೈಬರ್, ಫ್ಯಾಟ್ ಕ್ಲೀನಾಗಿ ಯಾವಾಗ ಮೇಕೆ ಕುರಿಗಳಿಗೆ ಸಿಗುತ್ತೆ, ನಿಮಗೆ ರೀಪ್ರೊಡಕ್ಷನ್ ಅಬಿಲಿಟಿ ಕೂಡ ಚೆನ್ನಾಗಾಗುತ್ತೆ, ಅನಿಮಲ್ ಕೂಡ ಕೇಳಲ್ಲ. ಸೊ ಈಗ ತಂದವರು ನೀವು ನೋಡ್ಬೋದು ಸರ್, ಈಗ ನೋಡಿ ಹೊರಗಡೆ ಬಿಟ್ಟಿದ್ದೀವಿ, ಮೇಕೆಗಳು ಹೇಗೆ ಕಾಣಿಸ್ತವೆ, ಹೆಂಗೆ ಲವಲಕ್ಕೆಯಿಂದ ಓಡಾಡ್ತಾ ಇದೆ.
ಸೊ ಮೇಜರ್ಲಿ ನಿಮಗೆ ಹಾಲು ಯಾವಾಗ ಆ ರಾಸುಗಳಲ್ಲಿ ಚೆನ್ನಾಗಿ ಬರುತ್ತೆ ಅದ್ರ ಮರಿಗಳು ಕೂಡ ಚೆನ್ನಾಗಾಗತ್ತೆ. ಕೆಚ್ಚಲು ಕ್ವಾಲಿಟಿ ನೋಡಿ, ಇದ್ರದ್ದು ನೋಡಿ ಕೆಚ್ಚಲು ಮರಿಗಳನ್ನ ಕೊಟ್ಟಿದ್ದೀವಿ. ಕೆಚ್ಚಲು ಇದೆಲ್ಲ ನಾಟಿ ಮರಿಗಳೆಲ್ಲ ಕುಡ್ಕೊಂಡಿದೆ ಹಾಲನ್ನ ಅದ್ರನ್ನ. ಇನ್ನು ಹೊರ್ಗಡೆ ಹೋಗಿ ಮೇಯ್ಕೊ ಬಂದಾಗ ಕಂಪ್ಲೀಟ್ ಆಗಿ ಹಾಲ್ ರೈಸ್ ಆಗಿರುತ್ತೆ. ಸೊ ಬಾಡಿ ಲೆಂತ್, ಬಾಡಿ ಫಿನಿಶಿಂಗ್ ನೋಡಿ. ಸೊ ಇದೆಲ್ಲ ಡಾರ್ಪರ್ಗೆ ಬಿಟ್ಟಿರುವಂತ ನಾಟಿ ಕುರಿಗಳಿವೆಲ್ಲ. ಈಗ ಟ್ರಯಲ್ ಬೇಸಿಸ್ ಮಾಡೋಣ ಅನ್ನೋದಕ್ಕೋಸ್ಕರ ಅದು ಡಾರ್ಪರ್ ನಮ್ದು F3 ಜನರೇಷನ್ ಏನು ಹೇಳಿದೆ ಅದಕ್ಕೆ ಬಿಟ್ಟಿರುವಂತ ನಾಟಿ ಮರಿಗಳು. ಈಗ ಯಾವ್ದಾದ್ರು ಡಾರ್ಪರ್ ಮರಿ ಬಂದಿದೆಯಾ ಸರ್? ಇಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಟೈಮ್ ಬೇಕು. ಇನ್ನೊಂದು 3 months ಬೇಕಾಗುತ್ತೆ. ಓಕೆ ಸರ್. ಈ ನಾಟಿಗೆ ಡಾರ್ಪರ್ ಕ್ರಾಸ್ ಮಾಡೋದ್ರಿಂದ ಏನಾದ್ರು ಬರ್ತ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಬರ್ತಲ್ಲ? ಇಲ್ಲ, ನಾಟಿಲಿ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಬಂಡೂರ್ ಮಿಕ್ಸ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಬೇಸಿಕ್ಲಿ ನಾಟಿನಲ್ಲೂ ತಲೆ ದಪ್ಪ ಬರುತ್ತೆ ಮರಿಗಳಿಗೆ. ಸೊ ಅದರಿಂದ ಏನೋ ಅಂತ ಮೇಜರ್ ಡಿಫ್ರೆನ್ಸ್ ಕಾಣಿಸಲ್ಲ. ಡಾರ್ಪರ್ ಅಲ್ಲಿ ಕಲರ್ ವೈಸ್ ಹೋಗೋದಕ್ಕಿಂತ ಸ್ವಲ್ಪ ಬ್ರೀಡ್ ಲೈನ್ ಅಲ್ಲಿ ಚೆನ್ನಾಗಿರ್ಲಿ, ಸ್ವಲ್ಪ ಮಸಲ್ಸ್ ಕ್ವಾಲಿಟಿ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ನಾವು ಕಲರ್ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್. ನಮಗೆ ಬಜೆಟ್ ಅಲ್ಲಿ ಬೇಕಾಗಿತ್ತು, ಅದಕ್ಕೋಸ್ಕರ ನೋಡ್ಕೊಂಡು ಇವ್ನು ಸೆಲೆಕ್ಟ್ ಮಾಡ್ಕೊಂಡು. ಮೇನ್ ಬೇಕಾಗಿರೋದು ನಾಟಿ ಕುರಿ ಮರಿಗಳು ವೆಯ್ಟ್ ಬರಬೇಕು ನಮಗೆ ಅಷ್ಟೇ. ಕರೆಕ್ಟಾಗಿ ಫ್ಯಾಟ್ನಿಂಗ್ ಮಾಡ್ತೀನಿ ಅಂದ್ರೆ ಹೆಚ್ಚು ಕಡಿಮೆ 100 kg ರೀಚ್ ಆಗೇ ಆಗ್ತಾನೆ ಅವನು. ಇನ್ನೂ ಹೆಚ್ಚಿದೆ ಅದಕ್ಕೆ. ಓಕೆ ಸರ್. ಇವೆಲ್ಲ ತೊಳೆದಿರುವಂತ ಮರಿಗಳು. ಇನ್ನು ಬಾಕಿದೆಲ್ಲ ತೊಳಸ್ಬೇಕಲ್ಲ, ಆ ಕಾರಣಕ್ಕೆ ಇನ್ನೂ ಶೆಡ್ ಎಲ್ಲ ಬಿಟ್ಕೊಂಡಿದೀವಿ. ಇದೆಲ್ಲ ಒಂದು ಬ್ಯಾಚ್ ಎಲ್ಲ ವಾಶ್ ಮಾಡಿದ್ದಾರೆ. ನಾಳಿದ್ದು ಸಂಕ್ರಾಂತಿ ಇರೋದ್ರಿಂದ ಸೊ ಮೇಜರ್ ಹಬ್ಬ ಇರೋದ್ರಿಂದ ಸೊ ಮಾಡಲೇಬೇಕಾಗುತ್ತೆ. ನೋಡಿ ಸರ್, ಇದ್ರದ್ದು ಮಿಲ್ಕ್ ಕ್ವಾಲಿಟಿ ನೋಡಿ ಸರ್. ಅಡ್ಡರ್ ಕಾಣಿಸ್ತಿದ್ಯಾ? ಹೌದಾ ಸರ್. ಸೊ ನೀವು ಗ್ರೇಸಿಂಗ್ ಬಿಟ್ಟಿಲ್ಲ ಅಂದ್ರೆ ಈ ತರ ಆಚೆ ಕಡೆ ಬಿಟ್ಬಿಡ್ತೀರಾ? ಇಲ್ಲ, ನಾವು ಇಲ್ಲಿ ಬಿಟ್ಟೇ ಬಿಡ್ತೀವಿ. ಯಾಕಂದ್ರೆ ನಾವು ಡಿವೈಡ್ ಮಾಡ್ಕೋತೀವಿ. ಇದರಲ್ಲಿ ಕೆಲವೊಂದು ತುಂಬಾ ಲೋಡೆಡ್ ಪ್ರೆಗ್ನೆಂಟ್ಗಳನ್ನ ಆಚೆ ಕಳ್ಸಲ್ಲ, ಅದನ್ನ ಇಲ್ಲೇ ರಿಟರ್ನ್ ಮಾಡ್ಕೋತೀವಿ. ಕಳಿಸ್ಬೇಕಂದ್ರೆ ನಾವು ಡಿವೈಡ್ ಮಾಡ್ಕೊಬಿಡ್ತೀವಿ. ಮೇಕೆನಲ್ಲೂ ಅಷ್ಟೆಲ್ಲ ಮರಿಗಳು ಮಿಕ್ಸ್ ಆಗಿದೆಯಲ್ಲ, ಮರಿಗಳೆಲ್ಲ ಇಲ್ಲೇ ಉಳಿಸ್ಕೋತೀವಿ, ದೊಡ್ಡದೆಲ್ಲ ಆಚೆ ಕಳಿಸ್ಕೋತೀವಿ ನಾವು. ನೋಡಿ ಸರ್, ಪ್ಯೂರ್ ಕುರಿ ಮತ್ತೆ ಮೇಕೆ ಪಿಕ್ಕೆ. ಸೊ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೆ ನಮಗೆ 3 ಟ್ರ್ಯಾಕ್ಟರ್ ಅಷ್ಟು ಆಗೇ ಆಗುತ್ತೆ. ಸೊ ಅವರೇ ಬಂದು ಸೆಲ್ಫ್ ಪಿಕಪ್ ಅವರೇ ತಗೊಂಡು ಅವ್ರು ಹೋಗ್ಬಿಡ್ತಾರೆ. ಒಂದು ಟ್ರ್ಯಾಕ್ಟರ್ಗೆ 7,500 ಇಂದ 8,000ಕ್ಕೆ ನಮಗೆ ಇಲ್ಲೇ ಸೇಲ್ ಆಗುತ್ತೆ. ನಾನು ಅವಾಗಲೇ ಹೇಳಿದಾಗ ನಿಮ್ಗೆ ಅರೌಂಡ್ ಒಂದು 24,000 ಇಂದ 28,000 ನಮಗೆ ಗೊಬ್ಬರದಲ್ಲೇ ಮೇಂಟೈನ್ ಆಗುತ್ತೆ ಪ್ರತಿ ತಿಂಗಳಿಗೆ. ಮಿನಿಮಮ್ 3 ಟ್ರ್ಯಾಕ್ಟರ್ ಬಿದ್ದೇ ಉಳಿಯುತ್ತೆ ನಮ್ಗಿರೋ ರಾಸುಗಳಿಗೆ. ಸೊ ಅಲ್ಲಿಗೆ ನಿಮಗೆ ಒಣಮೇವದೆಲ್ಲ ಖರ್ಚು ಇಲ್ಲಿಗೆ ಬಂದ್ಬಿಡುತ್ತೆ. ಹೌದು, ಒಣಮೇವು ಅನ್ನೋದಕ್ಕಿಂತ ಕಾನ್ಸಂಟ್ರೇಷನ್ ಫೀಡ್ ಆಲ್ಮೋಸ್ಟ್ ಖರ್ಚು ಇದಲ್ಲಿ ನಮಗೆ ಪಿಕ್ಕನಲ್ಲೇ ಬಂದ್ಬಿಡುತ್ತೆ. ಮತ್ತೆ ನೀವು ನಿಮ್ಮ ಮೇವಿಗೆಲ್ಲ ಗೊಬ್ಬರಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಹೌದು, ನಾವೀಗ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋತೀವಿ. ಇದು ಆಲ್ಮೋಸ್ಟ್ ಸೇಲ್ಗೆನೆ ನಾವು ಕೊಟ್ಕೊಂಡ್ಬಿಡ್ತೀವಿ. ನಮ್ಗೆ ಆಲ್ರೆಡಿ ಎಲ್ಲಾ ಕಡೆ ಹಾಕಿದೀವಿ, ನೀವು ಆಲ್ರೆಡಿ ವಿಡಿಯೋ ಮಾಡಿದಿರಲ್ಲ. ಸೊ ಈಗೇನು ಅಗತ್ಯತೆ ಇಲ್ಲ. ಯಾಕಂದ್ರೆ ಒಂದು ಸರಿ ನಾವು ಅದು ಕೊಡ್ತು ಅಂತ ಹೇಳಿದ್ರೆ ಅದು ಮಾಯ್ಸ್ಟ್ ಕಂಟೆಂಟ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಿಮ್ಗೆ ಒಂದು ಸರಿ ನೀರು ಹಾಯಿಸಿದ್ರೆ ಸಾಕು, ಬೇಗ ಗಿಡ ಬಾಡಲ್ಲ. 15-20 ದಿನ ನೀವು ನೀರು ಹಾಯಿಸಿಲ್ಲ ಅಂದ್ರೂ ಕೂಡ ಗಿಡ ಅದೇ ಲವಲವಿಕೆಯಲ್ಲಿ ಇರುತ್ತೆ. ಆ ರೂಟ್ ನಿಮಗೆ ತೋರಿಸಿದ್ನಲ್ಲ, ಯಾವತ್ತು ಒಳ್ಳೆ ಪೌಷ್ಟಿಕವಾಗಿ ನಾವು ಯಾವಾಗ ಗಿಡಗಳಿಗೆ ಆಹಾರ ಕೊಟ್ಟಿರ್ತೀವಿ, ಆ ರೂಟ್ ಕೂಡ ಕ್ವಾಲಿಟಿ ಕೂಡ ಆ ತರ ಇರುತ್ತೆ. ಸೊ ನಮ್ಮ ಹತ್ರ ಇರುವಂತ ರಿಸೋರ್ಸ್ನ ನಾವು ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ಒಳ್ಳೇದು ಸರ್. ಕಾಸ್ಟ್ನ ನಾವು ಮಿನಿಮೈಸ್ ಮಾಡಿ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡ್ಕೊಂಡಾಗ್ಲೇನೆ ನಮ್ಮ ರೈತ ಇನ್ನೂ ಇದನ್ನ ಸಸ್ಟೈನ್ ಆಗಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಫಸ್ಟೇ ನಾವು ಎಲ್ಲದನ್ನು ಕುರಿ ಮತ್ತೆ ಮೇಕೆ ಶೆಡ್ಗೆನೆ ನಾವು ಮಾಡ್ಬಿಟ್ರೆ ಆಮೇಲೆ ಅನಿಮಲ್ಗಳನ್ನ ನಾವು ತಂದಿಲ್ಲ ಅಂತ ಹೇಳಿದ್ರೆ ಶೆಡ್ನ ಹೇಗೆ ರನ್ನಿಂಗ್ ಮಾಡಕ್ ಹೋಗ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿ ಬಜೆಟ್ ನ ಫಸ್ಟ್ ಪ್ಲಾನ್ ಮಾಡ್ಕೋಬೇಕು. ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್, ಸೊ ಮೇವುಗಳು, ಅದ್ರ ತಕ್ಕನಾಗಿ ಒಂದು ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್, ಇಷ್ಟನ್ನ ನಾವು ಮೇಂಟೈನ್ ಮಾಡಿದಾಗ ಸಕ್ಸಸ್ಫುಲ್ ಆಗಿ ನಾವು ಫಾರ್ಮ್ನ ರನ್ ಮಾಡ್ಕೊಂಡು ಹೋಗ್ಬೋದು ಸರ್. ಮತ್ತೆ ನಿಮ್ಮ ಹತ್ರ ಮರಿಗಳನ್ನ ತಗೊಂಡೋಗೋರಿಗೆ ಏನೇನೆಲ್ಲ ನೀವು ಸಜೆಷನ್ಸ್ ಕೊಡ್ತೀರಾ? ಯಾವ ರೀತಿ ಅವ್ರಿಗೆ ಸಾಕ್ಬೇಕು ಅಂತೆಲ್ಲ ಟ್ರೈನಿಂಗ್ ತರ ಏನಾದ್ರು ಕೊಡ್ತೀರಾ ಸರ್? ಟ್ರೈನಿಂಗ್ ಅನ್ನೋದಕ್ಕಿಂತ ನಮಗೆ ಟ್ರೈನಿಂಗ್ ಅದು ನನಗೂ ಆಕ್ಚುಲಿ ಟೈಮ್ ಇಲ್ಲ ಟ್ರೈನಿಂಗ್ ಎಲ್ಲ ಕೊಡುವಷ್ಟು. ಸೊ ಎಲ್ಲ ಕೂಡ ಅದನ್ನು ಕೂಡ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ, ಬಟ್ ನನಗೆ ಟೈಮ್ ಮ್ಯಾನೇಜ್ ಮಾಡಿದಿರೋ ಕಾರಣ. ಸೊ ನಮ್ಮ ಹತ್ರ ಮರಿಗಳು ಯಾರು ತಗೊಂಡು ಹೋಗ್ತಾರೆ ಆ ಚಾರ್ಟನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವ್ಯಾಕ್ಸಿನೇಷನ್ ಚಾರ್ಟ್ ನಾವು ಮೇಂಟೈನ್ ಮಾಡಿದ್ದೀವಿ. ನಾವು ತಗೊಳ್ಳೋರಿಗೆ ಅದನ್ನ ಕಳಿಸ್ಕೊಡ್ತೀವಿ. ನಾನು ಕಾನ್ಸಂಟ್ರೇಷನ್ ಫೀಡ್ದು ಕೂಡ ಒಂದು ಚಿಕ್ಕ ಮರಿಗೆ ಎಷ್ಟು ಫೀಡ್ ಹಾಕಬೇಕು, ಯಾವ ತರ ಫೀಡ್ ಹಾಕಬೇಕು, ತೆನೆ ಇರೋದಕ್ಕೆ ಯಾವ ತರ ಫೀಡ್ ಹಾಕಬೇಕು, ಖಾಲಿ ಕುರಿ ಮರಿ ಹಾಕಿ ಮರಿನ ಸಪರೇಟ್ ಮಾಡಿರ್ತೀವಲ್ಲ ಆ ಕುರಿಗೆ ಯಾವ ಮೇವು ಕೊಡಬೇಕು, ಫ್ಯಾಟ್ನಿಂಗ್ ಅದಕ್ಕೆ ಯಾವ್ದನ್ನ ರೀತಿ ಮೇವು ಕೊಡಬೇಕು ಅನ್ನೋದನ್ನ ಒಂದು ಚಾರ್ಟ್ ಮಾಡಿ ಮಡಗಿದ್ದೀವಿ ಅಮ್ಮ ಗೋಟ್ ಅಂಡ್ ಶೀಪ್ ಫಾರ್ಮ್ ಬೇಸಲ್ಲಿ. ಆ ಚಾರ್ಟ್ನ ನಿಮಗೆ ಫಾರ್ವರ್ಡ್ ಮಾಡ್ತೀನಿ, ನೀವು ಅದನ್ನ ಬೇಕಾದ್ರೆ ನೀವು ಡಿಸ್ಪ್ಲೇ ಹಾಕಿ. ಮಾರ್ಕೆಟಿಂಗ್ ಎಲ್ಲ ನೀವು ಯಾವ ರೀತಿ ಮಾಡ್ತಿದ್ದೀರಾ? ನಿಮ್ಮ ಹತ್ರ ತಗೊಂಡೋಗುವಂಥವ್ರು ಜಾಸ್ತಿ ಯಾವ ತರ ಮರಿಗಳನ್ನ ಪ್ರಿಫರ್ ಮಾಡ್ತಾರೆ? ಸರ್, ನಾವು ಮಾರ್ಕೆಟಿಂಗ್ ಅನ್ನುವಂಥದ್ದು ನಾವು ಮಾಡೋ ಪ್ರಮೇಯನೇ ಇಲ್ಲ ಸರ್. ನಮ್ಮ ಹತ್ರ ಹುಟ್ಟಿರೋ ಮರಿಗಳಿಗೆ ನಾವು ಯಾವತ್ತೂ ತಗೊಂಡೋಗಿ ಸಂತೆಲ್ ಮಾರುವಂಥದ್ದು ಆ ಪ್ರಮೇಯ ಬರಲ್ಲ. ವರ್ಡ್ ಟು ಮೌತ್ ಎಲ್ಲರಿಗೂ ಗೊತ್ತಿದೆ, ಕ್ವಾಲಿಟಿ ಮರಿ ಅಮ್ಮ ಗೋಟ್ ಅಂಡ್ ಶೀಪ್ ಫಾರ್ಮ್ ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮೆಲ್ಲ ಹುಡ್ಕೊಂಡು ಬಂದು ಮರಿಗೆ ತಗೊಂಡೋಗ್ತಾರೆ. ನಾನು ನಿಮಗೆ ಮುಂಚೆ ಹೇಳಿದಾಗ ವ್ಯಾಕ್ಸಿನೇಷನ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತೀವಿ,
ವ್ಯಾಕ್ಸಿನೇಷನ್ ಯಾವ್ದು ಪೆಂಡಿಂಗ್ ಇದೆ ಅದನ್ನ ಅವ್ರು ಹೇಳಿ ಕಳ್ಸಿರ್ತೀವಿ, ಅವ್ರು ವ್ಯಾಕ್ಸಿನೇಷನ್ಸ್ ಮಾಡ್ಕೋತಾರೆ. ಸೊ ವ್ಯಾಕ್ಸಿನೇಷನ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಅವರು ಗ್ರೇಜಿಂಗ್ ಕಳಿಸ್ಲಿಕ್ಕೆ ಗಲ್ಸ್ತಾ ಇರಲಿ. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದು ಬರೋದಕ್ಕೆ ಮುಂಚೆ ನಾವು ವ್ಯಾಕ್ಸಿನೇಷನ್ಸ್ಗಳನ್ನ ಮಾಡ್ಕೊಂಡಾಗ ಯಾವುದೇ ರೀತಿ ಅದಕ್ಕೆ ಕಾಯಿಲೆ ತಗುಲಿತು ಅಂದ್ರೆ ಅದನ್ನ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ಈ ವ್ಯಾಕ್ಸಿನೇಷನ್ಸ್ ಅಂತೂ ಕಂಪಲ್ಸರಿ ಮಾಡ್ಕೊಳ್ಳಿ. ಅದರಲ್ಲಂತೂ ET, PPR, HS, ಕುರಿಗಾಯ್ತು ಅಂದ್ರೆ ಬ್ಲೂ ಟಂಗು, ಮೇಕೆಗೆ ಏನು ಅಗತ್ಯತೆ ಇಲ್ಲ. ಆಮೇಲೆ ಕಾಲುಬಾಯಿ ಅಂದ್ರೆ FMD ಅಂತ ಬರುತ್ತೆ, ಇದನ್ನ ಕಂಪಲ್ಸರಿ ಕೊಟ್ಕೊಳ್ಳಿ. ಹೊರಗಡೆ ಗ್ರೇಜಿಂಗ್ ಕಳ್ಸೋರು ಮೈಕ್ರೋಪ್ಲಾಸ್ಮಾ ಕೂಡ ಅಡಿಷನಲ್ ಆಗಿ ಹಾಕೋಬಹುದು. ಯಾಕಂದ್ರೆ ಅದು ಈಗ ಪ್ಯೂಪಾ ಸ್ಟೇಜಸ್ ಬರುತ್ತಲ್ಲ, ಮರಿಗಳೆಲ್ಲ ಚಿಟ್ಟೆಗಳೆಲ್ಲ ಹೊಡೆಯುತ್ತಲ್ಲ, ಅದನ್ನೆಲ್ಲ ತಿಂದಾಗ ಹೊಟ್ಟೆನಲ್ಲಿ ಹುಳ ಜಾಸ್ತಿ ಆಗೋದು ಆ ಥರ ಆಗುತ್ತೆ. ಅದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ಒಳ್ಳೆ ಡಿವರ್ಮಿಂಗ್ ಮಾಡ್ಕೋಬೇಕು. ಸೊ ಮೇಜರ್ಲಿ ಮರಿಗಳನ್ನ ಕೊಟ್ಟಾಗ ನಾವು ಹೇಳುವಂಥದ್ದು ಡಿವರ್ಮಿಂಗ್ ಫಸ್ಟ್ ಮಾಡ್ಕೊಳ್ಳಿ, ಡಿವರ್ಮಿಂಗ್ ಆದಮೇಲೆ ವ್ಯಾಕ್ಸಿನೇಷನ್ಸ್ಗಳನ್ನ ಮಾಡ್ಕೊಳ್ಳಿ, ಆಮೇಲೆ ಅದ್ರ ನ್ಯೂಟ್ರಿಷನ್ ಬ್ಯಾಲೆನ್ಸನ್ನು ಕ್ಲೀನಾಗಿ ಕೊಟ್ಕೊಳ್ಳಿ ಮೇವನ್ನ. ಅದಕ್ಕೆ ಅಂತ ಚಾರ್ಟ್ ಏನು ಮಾಡಿದ್ದೀನಿ ಅದನ್ನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ, ನೀವು ಅದನ್ನು ನಿಮ್ಮ ಡಿಸ್ಪ್ಲೇನಲ್ಲಿ ಹಾಕೋಬೋದು. ಸರ್ ಮತ್ತೆ ನಿಮ್ಮ ಹತ್ರ ಮರಿಗಳನ್ನ ತೊಗೊಂಡೋಗಿರ್ತಾರೆ, ಅವರು ಬ್ರೀಡಿಂಗ್ ಮಾಡ್ತಿರ್ತಾರೆ, ಅವ್ರಿಗೇನಾದರೂ ಸೇಲ್ ಮಾಡೋದ್ರಲ್ಲಿ ಮಾರ್ಕೆಟಿಂಗಲ್ಲಿ ಪ್ರಾಬ್ಲಮ್ ಅಂದರೆ ನೀವೇನಾದರೂ ಅಲ್ಲ ಖಂಡಿತ. ಈಗ ನಮ್ಮ ಹತ್ರ ತಗೊಂಡೋಗಿರೋ ಈಗ ಒಂದು ಬ್ಯಾಚ್ 60 ಹೆಣ್ಣಾರು ಇತ್ತು, ನಮ್ಮ ಹತ್ರ ಏನಾದ್ರು ಮರಿಗಳು ಖಾಲಿ ಆಗಿದೆ ಅಂದ್ರೆ ನಮ್ಮ ಹತ್ರ ಹೆಣ್ಮರಿ ಯಾರು ತಗೊಂಡೋಗಿರ್ತಾರೆ ಅವ್ರು ಒಳ್ಳೆ ಬ್ರೀಡ್ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ 100% ಅವ್ರ ಹತ್ರ ನಾವು ಯಾರು ಪಾರ್ಟಿ ಬರ್ತಾರೆ ಅವರು ಡೈರೆಕ್ಟ್ ಆಗಿ ಕಳಿಸ್ತೀವಿ. ಇದೆಲ್ಲ ಮುಚ್ಚು ಮರೆ ಇಲ್ಲ. ಯಾಕಂದ್ರೆ ಲೀವ್ ಅಂಡ್ ಲೆಟ್ ಲೀವ್, ನಾವು ಬದುಕಬೇಕು, ಬೇರೆಯವ್ರನ್ನ ಬದುಕಕ್ ಬಿಡಬೇಕು, ಸ್ವಾರ್ಥ ಅನ್ನೋದು ಇರಬಾರ್ದು ಬ್ರದರ್. ಇದರಲ್ಲಿ ನಾವು ಯಾರೇ ನಮ್ಮಂದ ಬಂದು ಕೊಂಡ್ಕೊಂಡು ಹೋಗಿರ್ತಾರೆ, ಫ್ಯೂಚರಲ್ಲಿ ಅವ್ರಿಗೆ ನಾವು ಸಪೋರ್ಟಿವ್ ಆಗಿರ್ಬೇಕು. ನಮ್ಮಲ್ಲಿ ಎಷ್ಟು ಅಂತ ನಾನು ಮರಿ ಕೊಡೋಕ್ಕಾಗತ್ತೆ, ನನ್ನಲ್ಲಿ ಖಾಲಿ ಆಗಿದಾಗ ಅವ್ರ ಹತ್ರ ಕಳ್ಸ್ಕೊತೀವಿ ಯೂಶುವಲಿ. ಸೊ ಅವಾಗ್ಲಿಂದ ಹೇಳ್ತಾ ಇದ್ನಲ್ಲ, ಪ್ರಸಾದ್ ಮತ್ತೆ ಅಪ್ಪಿ ಅನ್ಬಿಟ್ಟು, ಸೊ ಇವರೇ ಅಪ್ಪಿ ಅನ್ಬಿಟ್ಟು ಪ್ರಸಾದ್ ಅನ್ಬಿಟ್ಟು ಮೇಜರ್ ಬ್ಯಾಕ್ ಬೋನು. ನಾನು ಹೇಳ್ದಲ್ಲ, ನಮ್ಮ ಕಾಂಟ್ರಿಬ್ಯೂಷನ್ 1% ಅನ್ಕೊಳ್ಳಿ. ನಾವೆಲ್ಲ ವಾರಕ್ಕೊಂದ್ಸರಿ ಬಂದು ಎಲ್ಲ ನೋಡ್ಕೊಳ್ಳೋಂಥವ್ರು, ಮೇಜರ್ ಇದ್ದು ಪ್ರತಿಯೊಂದು ನೋಡೋರು ಇವರೇ. ಸರ್ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದಾಗಿಂದಲೂ ಇದುವರೆಗೂ ಏನೇನೆಲ್ಲ ಮೇಜರ್ ಇಶ್ಯೂ ಅಂದ್ರೆ ಏನ್ ಸರ್ ಬರ್ಬೋದು ಈ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆಯಲ್ಲಿ? ಮೇಜರ್ ಪ್ರಾಬ್ಲಮ್ಮು ಒಂದು ಕೆಮ್ಮು, ನೆಗಡಿ ಮತ್ತೆ ಬೇದಿ. ಅದು ಕಾಮನ್ ಆಗುತ್ತೆ. ಯಾಕಂದ್ರೆ ಹೊರಗಡೆ ಕಳಿಸೋದ್ರಿಂದ ನಾವು ಅದು ಇದು ಸೊಪ್ಪು ತಿಂದಾಗ ಕೆಲವೊಂದು ಬೇದಿ ಆಗೋ ಚಾನ್ಸಸ್ ಇರುತ್ತೆ. ಅವಾಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನ್ಯಾಚುರಲ್ ಆಗಿ ನಾವು ಬೇವಿನ ಸೊಪ್ಪು ಟ್ರೈ ಮಾಡ್ತೀವಿ. ಸ್ವಲ್ಪ ಲೈಟ್ ಆಗಿ ಏನಾದ್ರು ಬೇದಿತ್ತು ಅಂದ್ರೆ, ಇಲ್ಲಾಂದ್ರೆ ಬಯೋಸಲ್ಪ ಟ್ಯಾಬ್ಲೆಟ್ ಬರುತ್ತೆ, ಅದನ್ನ ಕೊಟ್ಕೋತೀವಿ. ತುಂಬಾ ಏನಾದ್ರು ಸುಸ್ತಾಯ್ತು ಅಂತ ಹೇಳಿದ್ರೆ ಅದಕ್ಕೆ B ಕಾಂಪ್ಲೆಕ್ಸ್ ಟಾನಿಕ್ ಇರ್ಬೋದು, ಆಮೇಲೆ ಗ್ರೋವಿಪ್ಲೆಕ್ಸ್ ಅಂತ ಬರುತ್ತೆ ವಿರ್ಬ್ಯಾಕ್ದು ಬ್ರ್ಯಾಂಡ್, ಅದನ್ನು ಕೂಡ ಕೊಡ್ಬೋದು. ಇಲ್ಲ ಎಲೆಕ್ಟ್ರಾಲ್ ಪೌಡರ್ ಕೂಡ ಕೊಟ್ಕೊಂಡು, ಇಲ್ಲ ಎಕೋಟಾ ಸ್ಪ್ರೇ ಅಂಡ್ ಪ್ರೋಬಯೋಟಿಕ್ ಟ್ಯಾಬ್ಲೆಟ್ ಬರುತ್ತೆ, ಅದು ಕೊಟ್ಕೊಂಡು ಬಯೋಸಲ್ಫಾ, ಅದು ಲೂಸ್ ಮೋಷನ್ ಡಯರಿಯಾ ಸ್ಟಾಪ್ ಆಗೋದು ಕೊಟ್ಕೊಂಡ್ರೆ ಆಲ್ಮೋಸ್ಟ್ ಡಯರಿಯಾ ನಿಮಗೆ ನಿಲ್ಲುತ್ತೆ. ಇನ್ನು ಕೆಮ್ಮು ಮತ್ತೆ ನೆಗಡಿಗೆ ಅಮಾಕ್ಸಲಿನ್, ಮರಿಗಳಿಗಿದ್ರೆ ಅಮಾಕ್ಸಲಿನ್ ಕೊಟ್ಕೊಳ್ಳಿ. ದೊಡ್ಡದೇನಾದ್ರು ಇದ್ರೆ ಎಂಡ್ರೋಫ್ಲಾಕ್ಸಿನ್ ಪ್ಲಸ್ ಅದನ್ನ ಕೊಟ್ಕೊಂಡ್ರೆ ಆಗುತ್ತೆ. ಸೊ ಅದು ಮೇಜರು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಮೇಕೆ ಕುರಿಗಳೇನಂದ್ರೆ ಸ್ವಲ್ಪ ಗ್ರೀಡಿ, ತಿಂಡಿ ಹಾಕ್ದಾಗ ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಾನ್ ಜಾಸ್ತಿ ತಿನ್ಬೇಕಂತ ಬೇಗ ತಿನ್ಬಿಡುತ್ತೆ. ಅವಾಗ ಅದಕ್ಕೆ ಏನಂದ್ರೆ ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ಸಮಸ್ಯೆ ಬರುತ್ತೆ. ಸೊ ಅವಾಗೇನೋ ನೀವು ಹೊರಗಡೆ ಯಾವಾಗಲಾದ್ರೂ ಹೊಡ್ಕೊಂಡ್ಬಂದ್ರೆ ಸ್ವಲ್ಪ ಆಚೆ ಬಿಟ್ಟು ನಾವು ಅದನ್ನ ರೆಸ್ಟ್ ಮಾಡಿಸಿ, ಅದಾದ್ಮೇಲೆ ಶೆಡ್ ಒಳಗಡೆ ಹಾಕೊಂಡು ನಾವು ಫೀಡ್ಸ್ಗಳನ್ನ ಕೊಟ್ಟು, ಅದಾದ್ಮೇಲೆ ನೀರನ್ನ ಹಿಡಕ್ಕೆ ಕೊಡ್ತೀವಿ ನೀರನ್ನ. ಯಾಕಂದ್ರೆ ತಕ್ಷಣ ನಾವು ಫೀಡ್ ಕೊಟ್ಬಿಟ್ಟು ತಕ್ಷಣ ನಾವು ನೀರು ಕೊಟ್ಟಾಗ ಏನಾಗುತ್ತೆ, ಚೆನ್ನಾಗಿ ಮೇವು ತಿಂದಿರುತ್ತೆ, ತಕ್ಷಣ ಹೋಗಿ ನೀರು ಕುಡಿದಾಗ ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ರೀಸೆಂಟ್ ಆಗಿ ನಮ್ದು ಒಂದು ಸಾಯ್ತಾರೆ. ಸೊ ಆಮೇಲೆ ಯೂಶುವಲಿ ಆಚೆ ನಾನು ಹೋದಾಗ ಹೇಳಿದ್ನಲ್ಲ, ಇಂಟರ್ನಲ್ ಪ್ಯಾರಾಸೈಟ್ಸ್ ಮತ್ತೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ಗಳು ಇರುತ್ತೆ. ಸೊ ನಿಮಗೆ ಹೊಟ್ಟೆ ಒಳಗಡೆ ಹುಳ ಬರುತ್ತೆ, ಚರ್ಮದಲ್ಲೂ ಹುಳ ಬರುತ್ತೆ, ಕಣ್ಣಲ್ಲೂ ಹುಳ ಬರುತ್ತೆ, ಕಿವಿನಲ್ಲೂ ಹುಳ ಬರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಆನ್ ಟೈಮು ನೀವು ಪ್ರತಿಯೊಂದು 3 ತಿಂಗಳಿಗೆ ಡಿವರ್ಮಿಂಗ್ ಕಂಪಲ್ಸರಿ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಐವರ್ಮ್ಯಾಕ್ಟಿನ್ ಕ್ಲೋಸೆಂಟಲ್ ಕೊಡ್ಬೋದು, ಇಲ್ಲ ಇನ್ನೊಂದ್ಸರಿ ಟಾಲ್ಸನ್ ಕೊಟ್ಕೋಬಹುದು. ಫೀಮೇಲ್ಗಳು ತೆನೆ ಇತ್ತು ಅಂದ್ರೆ ಫೆನ್ಬೆಂಡೋಸಲ್ ಅಂತ ಬರುತ್ತೆ, ಅದನ್ನ ಕೊಟ್ಕೋಬಹುದು. ಸೊ ಆಮೇಲೆ ಅರ್ಬ್ಸ್ ಬರುತ್ತೆ. ಅರ್ಬ್ಸ್ಗೆ ಅದೆಲ್ಲ ಕಾಮನ್. ಏನಂದ್ರೆ ಈಗ ಚಿಗುರು ಹೊಡೆಯಕ್ಕೆ ಬಂದಾಗ ಮೇವು ತಿನ್ನುತ್ತಲ್ಲ, ಅವಾಗ ಮುಳ್ಳು ಒಕ್ಕತ್ತೆ. ಇಲ್ಲಿಗೆ ಮುಳ್ಳು ಒಕ್ಕಾಗ ಏನಾಗುತ್ತೆ, ಅಲ್ಲಿ ಅರ್ಬ್ಸ್ ಬರೋ ಚಾನ್ಸಸ್ ಇರುತ್ತೆ. ಅರ್ಪೀಸ್ ಅಂತ ಕರಿತೀವಿ ಅದನ್ನ. ಉಪ್ಪು ಅರ್ಶಿನ ಕೈ ಎಣ್ಣೆ ಹಾಕೊಂಡ್ರೆ ಸಾಕು, ಅದು ವಾಸ ಆಗುತ್ತೆ. ತುಂಬಾ ಜಾಸ್ತಿ ಆಗಿದ್ರೆ ಬೋರಿಕ್ ಆಸಿಡ್ ಮತ್ತೆ ಗ್ಲಿಸರಿನ್ ಅದನ್ನ ಮೆತ್ಕೊಂಡ್ರೆ ಸಾಕು. ಓಕೆ ಸರ್, ನೀವು ಇಲ್ಲಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, ಮತ್ತು ಇವರು ಕೂಡ ನಿಮ್ಮ ಬ್ರದರ್ಸ್ ಇಷ್ಟೆಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ನೋಡ್ಕೊಳ್ತಾರೆ. ನೀವು ಬೆಂಗಳೂರಲ್ಲಿದ್ರೂ ನಿಮ್ಮ ಮನಸ್ಸು ಕೂಡ ಇಲ್ಲೇ ಇರುತ್ತೆ, ಖಂಡಿತವಾಗ್ಲು ಮೆಂಟಲಿ ಎಲ್ಲ ಇಲ್ಲೇ ಇರುತ್ತೆ. ಸೊ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಇಷ್ಟೆಲ್ಲ ಮಾಡೋದ್ರಿಂದ ಮೇನ್ ಲಾಸ್ಟ್ ಕ್ವಶನ್ ಬರೋದೇ ಪ್ರಾಫಿಟ್. ಏನು ಮಾಡ್ತಾ ಇದ್ದೀರಾ, ಪ್ರಾಫಿಟ್ ಬರ್ತಿದ್ಯಾ? ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಪ್ರಾಫಿಟ್ ಬಗ್ಗೆ ಮಾತಾಡಿದ್ರೆ, ಪ್ರಾಫಿಟಬಿಲಿಟಿ ನಾನು ಹೇಳ್ಬೇಕಂತ ಹೇಳಿದ್ರೆ ಹೇಳಿದ್ನಲ್ಲ, ವಿ ಆರ್ ಕಮ್ ಫ್ರಮ್ ಸ್ಕ್ರಾಚ್ ಲೆವೆಲ್ ಇಂದ ನಾವು ನೆಲದಲ್ಲಿ ಕುರಿನ ಸಾಕೊಂಡು ಒಂದೊಂದು ಹಂತವಾಗಿ ಅಡಿಷನಲ್ ಮಾಡ್ಕೊಂಡು ನಾವು ಈ ಮಟ್ಟದಲ್ಲಿ ಬಂದಿದೀವಿ ಅಂದ್ರೆ ವಿ ಆರ್ ಗೆಟಿಂಗ್ ಎ ನೈಸ್ ಪ್ರಾಫಿಟ್. ಸರ್ ಪ್ರಾಫಿಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಲಾಂಗ್ ಟರ್ಮ್ ಆಗಿ ಬಿಸ್ನೆಸ್ ಯಾರು ಮಾಡಲ್ಲ ಸರ್. ನೀವು ನಿದರ್ಶನಗಳು ಹೀಗೆ ನೋಡ್ತಾರೆ, 1 ವರ್ಷ ಶೆಡ್ ಮಾಡಿರ್ತಾರೆ, ಮುಂದಿನ ವರ್ಷ ಹೋಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಶೆಡ್ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ. ಸೊ ನಿಮ್ಗೆ ಇದೇ ನೋಡ್ತೀನಿ ಅಂದ್ರೆ ನಾನು
ಸ್ಕ್ರಾಚ್ ಲೆವೆಲ್ ಇಂದ ಯಾವಾಗ ಮಾಡಿರೋ ಒಂದು ವಿಡಿಯೋಸ್ಗಳಿದೆ, ಮೈಸೂರು ಸ್ಟುಡಿಯೋ ಅಂದ್ಬಿಟ್ಟಿದ್ರೆ ಅವ್ರು ವಿಡಿಯೋಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ನೋಡಿ ಗೊತ್ತಾಗುತ್ತೆ ನಮ್ಮ ಯಾವ ಸ್ಕ್ರಾಚ್ ಲೆವೆಲ್ ಇಂದ ಮಾಡ್ಕೊಂಡ್ ಬಂದಿದೀವಿ ಅನ್ನೋದು. ಸೊ ಜನಗಳಿಗೆ ಆಲ್ಮೋಸ್ಟ್ ನಾನು ಪರಿಚಿತನಾಗಿರ್ತೀನಿ ಕೆಲವೊಂದು ಲೊಕೇಶನ್ಸ್ ಅಲ್ಲಿ, ಅವ್ರಿಗೆ ಗೊತ್ತಿದೆ ನಾವು ಯಾವ ಸ್ಟೇಜ್ ಇಂದ ಸಾಕೊಂಡು ಯಾವ ಮಟ್ಟಿಗೆ ನಾವು ಬಂದಿದೀವಿ ಅನ್ನೋದು. ಓಕೆ ಸರ್. ಸರ್ ಕೊನೆಯದಾಗಿ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವುದೇ ಇರಲಿ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನೀವು ಸ್ಟೆಪ್ಸ್ ತಗೊಳ್ಳಿ. ಇಮಿಡಿಯೇಟ್ ಆಗಿ ಏಕ್ದಮ್ ಯಾವುದಕ್ಕೂ ಕೂಡ ನೀವು ಮೇಜರ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ನಿಮ್ಮ ಹತ್ರ ಸ್ಪೇಸ್ ಇದೆಯಾ, ಅದ್ರ ತಕ್ಕನಂಗೆ ಮೇವು ಬೆಳ್ಕೊಳಕ್ಕಾಗತ್ತಾ, ಸೊ ನಾವು ಕಮ್ಮಿ ಖರ್ಚಲ್ಲಿ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದು ನಿಮಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಸ್ಟೆಪ್ಸ್ ತಗೊಳ್ಳೋದು ಒಳ್ಳೆಯದು. ಓಕೆ ಸರ್, ಇಷ್ಟೊತ್ತು ನಮಗೆ ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಮತ್ತು ನನಗಂತೂ ಪರ್ಸ್ನಲಿ ನಿಮ್ಮ ಈ ಫ್ಯಾಷನ್ನು ಮತ್ತು ನಿಮ್ಮ ಎಫರ್ಟು, ನಿಮ್ಮ ಬ್ರದರ್ಸ್ ಎಫರ್ಟ್ ಆಗಿರ್ಬೋದು, ಮತ್ತು ಕುರಿಗಳ ಕ್ವಾಲಿಟಿ ಆಗಿರ್ಬೋದು, ತುಂಬ ಖುಷಿ ಕೊಟ್ಟಿದೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ನಿಮಗೂ ಕೂಡ. ಸೊ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಎಲ್ಲರೂ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬ್ರದರ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.